ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದು ಹೆಸರುವಾಸಿ ಕಾದಂಬರಿಗಾರರಾಗಿದ್ದಂತಹ ಎಸ್.ಎಲ್. ಭೈರಪ್ಪನವರ ಕಾದಂಬರಿ ಮಂದ್ರ. ಬಲು ಅಪರೂಪದ ಹಾಗೂ ವಿಶಿಷ್ಟವಾದ ಕಾದಂಬರಿ. ಒಬ್ಬ ಕಲಾವಿದನ ಸಾರ್ವಜನಿಕ ಬದುಕು ಹಾಗೂ ಖಾಸಗಿ ಬದುಕು ಎಷ್ಟೆಲ್ಲ ವ್ಯತ್ಯಾಸದಿಂದ ಕೂಡಿರುತ್ತೆ ಎಂಬುದೇ ಇಲ್ಲಿನ ಮುಖ್ಯ ಕಥಾವಸ್ತು. ಸರಿಸುಮಾರು 700 ಪುಟಗಳ ಕೃತಿಯಾದರೂ ಕೊನೆಯ ತನಕವೂ ಓದುಗನ ಕುತೂಹಲವನ್ನು ಕಾಯ್ದುಕೊಳ್ಳುವಂತೆ ಅತ್ಯಂತ ಸೂಕ್ಷ್ಮವಾಗಿ ಕಥಾಹಂದರವನ್ನು ಹೆಣೆದಿದ್ದಾರೆ ಭೈರಪ್ಪನವರು. ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ತಡ ಮಾಡದೆ ರಿವ್ಯೂ ಮಾಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಪುಸ್ತಕನ ಹೊರಮಟ್ಟಕ್ಕೆ ರಿವ್ಯೂ ಕೊಡಬೇಕಂದ್ರೆ ಇದರ ಮುಖಪುಟದಲ್ಲಿ ಮಂದ್ರ ಬೈ ಎಸ್.ಎಲ್. ಭೈರಪ್ಪ, ಜಾನರ್ ಮ್ಯೂಸಿಕಲ್ ಫಿಕ್ಷನ್. ಈ ಪುಸ್ತಕವು 2002ರಲ್ಲಿ ಮೊದಲನೇ ಬಾರಿಗೆ ಮುದ್ರಣವಾಗಿದೆ. 2002ರಿಂದ ಇಲ್ಲಿಯವರೆಗೂ 16 ಬಾರಿ ಮರುಮುದ್ರಿಸಲಾಗಿದೆ. ಈ ಕಾದಂಬರಿಯು ಒಟ್ಟು 22 ಅಧ್ಯಾಯಗಳನ್ನು ಒಳಗೊಂಡಿದ್ದು 715 ಪುಟಗಳ ಮಹಾಗ್ರಂಥವಾಗಿದೆ. ಮಂದ್ರ ಕಾದಂಬರಿಯು ಕೇವಲ ಜನಪ್ರಿಯತೆ ಮಾತ್ರವಲ್ಲ, 2010ರಲ್ಲಿ ಸರಸ್ವತಿ ಸಮ್ಮಾನ್ ಸೇರಿದಂತೆ ಹಲವಾರು ಗೌರವ ಪ್ರಶಸ್ತಿಗಳನ್ನು ಪಡೆದಿದೆ. ಈ ಪುಸ್ತಕ ಅಮೆಜಾನ್, ಫ್ಲಿಪ್ಕಾರ್ಟ್ಗಳಲ್ಲಿ ಸಿಗುತ್ತೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ನಾನು ಓದುತ್ತಿರುವ ಭೈರಪ್ಪನವರ 12ನೇ ಕಾದಂಬರಿ. ಭೈರಪ್ಪನವರು ಯಾವುದೇ ಕೃತಿಯನ್ನು ಬರೆದರೂ ಸಹ ಅದರ ಹಿಂದೆ ಅವರ ಶ್ರಮ ಎದ್ದು ಕಾಣುತ್ತೆ. ಕಥಾವಸ್ತುವಿನ ಬಗ್ಗೆ ಅವರ ಏಕಾಗ್ರತೆ, ಅಧ್ಯಯನಶೀಲತೆ, ವಿಷಯದ ಬಗ್ಗೆ ಅವರ ಆಳವಾದ ಗ್ರಹಿಕೆ ಅಚ್ಚರಿ ಮೂಡಿಸುತ್ತೆ. ನನ್ನ ನೆಚ್ಚಿನ ಲೇಖಕರಾದ ಇವರ ಕೃತಿಗಳು ಸಾರ್ವಕಾಲಿಕ ಶ್ರೇಷ್ಠ ರಚನೆಗಳು. ಮಂದ್ರ ಸಹ ಇಂತಹ ಕೃತಿಗಳಲ್ಲೊಂದು. ಸಂಗೀತ ಪ್ರಧಾನ ವಸ್ತುವಾಗಿ ಈ ಕಾದಂಬರಿಯಲ್ಲಿ ಕಂಡುಬಂದರೂ ಸಹ ಸಂಬಂಧಗಳ ನಡುವಿನ ತಾಕಲಾಟ, ಹತ್ತಿಕ್ಕಲಾಗದ ಬಯಕೆಗಳ ನಡುವಿನ ಸಂಘರ್ಷ ಮುಖ್ಯವಾಗಿ ಕಂಡುಬರುತ್ತೆ. ಆಧ್ಯಾತ್ಮಿಕತೆ ಹಾಗೂ ಕಲಾವಿದನ ದೌರ್ಬಲ್ಯಗಳ ನಡುವಿನ ಸಂಘರ್ಷವೂ ಸಹ ಪ್ರಬಲವಾಗಿ ಈ ಕೃತಿಯಲ್ಲಿ ಕಂಡುಬರುತ್ತೆ. ಈ ಕಾದಂಬರಿಯ ನಾಯಕ ಮೋಹನ್ ಲಾಲ್ ಒಬ್ಬ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕ. ಸಂಗೀತ ಸಾಮ್ರಾಜ್ಯದಲ್ಲಿ ತನ್ನ ಕಠಿಣ ಪರಿಶ್ರಮದ ಮೂಲಕ ತನ್ನದೇ ಆದ ಸ್ಥಾನವನ್ನು ಸಂಪಾದಿಸಿಕೊಂಡಿದ್ದ ಮೋಹನ್ ಲಾಲ್ ಪ್ರತಿಭಾವಂತ. ತನ್ನ ಬಡ ಹಿನ್ನೆಲೆಯನ್ನು ತನ್ನ ಅಪಾರ ಸಾಧನೆಯ ಸಂಘರ್ಷದ ನಂತರ ಹಿಂದಕ್ಕಿ ಸಂಗೀತ ಸಾಮ್ರಾಜ್ಯದ ಸಾಮ್ರಾಟನಾಗಿ ಚಲಾವಣೆಯಾಗುತ್ತಾನೆ. ಆದರೆ ಕಲಾವಿದನಿಗೆ ಸಹಜ ಎನ್ನುವ ದೌರ್ಬಲ್ಯಗಳು ಮೋಹನ್ ಲಾಲನಿಗೂ ಸಹ ಸಾಮಾನ್ಯಕ್ಕಿಂತ ಹೆಚ್ಚಾಗಿಯೇ ಇರುತ್ತೆ. ಸಾಧನೆಯ ಕಾಲದಲ್ಲಿಯೇ ಅಲ್ಲಿನ ಕೆಲಸದ ಹೆಂಗಸನ್ನು ಬಿಡದೆ ಅವಳಿಂದ ಶಾರೀರಿಕ ಸಂಬಂಧವನ್ನು ಬೆಳೆಸಿಕೊಂಡು ಅವಳನ್ನು ತನ್ನ ಮಗುವಿಗೆ ತಾಯಿಯಾಗಿಸಿ ಅವಳನ್ನು ಅಲ್ಲಿಯೇ ಬಿಟ್ಟು ತನ್ನ ಆಶಯದ ಬೆನ್ನತ್ತಿ ಸಿಟಿಗೆ ಬರ್ತಾನೆ. ಅದು ಅವನ ಸಂಗೀತ ಸಾಧನೆ ಮೆಲ್ಲಗೆ ಪ್ರವರ್ಧಮಾನವಾಗಿ ಬರುತ್ತಿದ್ದ ಕಾಲ. ರಾಮಕುಮಾರಿ ಎಂಬ ಹಳ್ಳಿಯ ಮುಗ್ಧ ಹೆಣ್ಣು ಮಗಳೊಡನೆ ವಿವಾಹವಾಗುತ್ತೆ. ಅವಳಿಗೂ 2 ಮಕ್ಕಳಾಗಿ ಬಿಡ್ತಾರೆ. ಆದರೆ ತನ್ನ ತನು ಮನಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲಾರದ ದುರ್ಬಲ ವ್ಯಕ್ತಿತ್ವ ಮೋಹನ್ ಲಾಲನದು. ಹಾಗಾಗಿ ಅವಳನ್ನು ಬಿಟ್ಟು ಚಂಪಾ ಎನ್ನುವವಳನ್ನು ಮದುವೆ ಆಗುತ್ತಾನೆ. ಅಲ್ಲಿಗೆ ನಿಲ್ಲದ ಅವನ ಮಹಿಳೆಯರ ಬೇಟೆ ಬೇರೆ ಬೇರೆ ಹೆಂಗಸರ ಬೆನ್ನತ್ತುವಂತೆ ಮಾಡುತ್ತೆ. ನಂತರ ಮನೋಹರಿ ದಾಸ್ ಎಂಬ ನರ್ತಕಿಯ ಸಹವಾಸಕ್ಕೆ ಬಿದ್ದು ಸ್ತ್ರೀಲೋಲ ಎಂಬ ಕುಖ್ಯಾತಿಗೆ ಪ್ರಾಪ್ತನಾಗುತ್ತಾನೆ. ಅವಳಿಂದಲೂ ದೂರವಾಗಿ ತನ್ನ ಸಂಗೀತ ಪಾಠಕ್ಕೆ ಬರುತ್ತಿದ್ದ ಶಿಷ್ಯರ ಸಹವಾಸಕ್ಕೆ ಬಿದ್ದು ಬಿಡ್ತಾನೆ. ಅವನ ಸಂಗೀತದ ಕೀರ್ತಿಯು ಹರಡುತ್ತಾ ಹೋದಂತೆಲ್ಲ ಲೋಲಪತೆಯು ಬೆಳೆಯುತ್ತಾ ಹೋಗುತ್ತದೆ. ಇದು ಬೆಳೆಯುತ್ತಾ ಹೋದಂತೆಲ್ಲ ಅವನ ಸಂಗೀತದ ಸಾರ್ವಭೌಮತ್ವವು ಕಡಿಮೆಯಾಗುತ್ತಾ ಹೋಗುತ್ತೆ. ಇದೆಲ್ಲದರ ಮಧ್ಯೆ ಎದ್ದು ನಿಲ್ಲುವುದು ರಾಮಕುಮಾರಿ ಎನ್ನುವ ಸಾಮಾನ್ಯ ಹೆಣ್ಣುಮಗಳ ವ್ಯಕ್ತಿತ್ವ. ತನ್ನ ಗಂಡ ಕಂಡ ಹೆಂಗಸರ ಸೆರಗಿನ ಬೆನ್ನತ್ತಿ ಹೋದರೂ ಸಹ ತನ್ನ ವ್ಯಕ್ತಿತ್ವವನ್ನು ಉತ್ತಮವಾಗಿಯೂ ಶುದ್ಧವಾಗಿಯೂ ಉಳಿಸಿಕೊಳ್ಳಬೇಕು ಎನ್ನುವ ಹಳ್ಳಿಯ ಮುಗ್ಧೆಯ ವ್ಯಕ್ತಿತ್ವ ಮಹಾನ್ ಸಂಗೀತಗಾರ ಮೋಹನ್ ಲಾಲ್ನ ವ್ಯಕ್ತಿತ್ವವನ್ನು ಸಾರಾಸಗಟಾಗಿ ಪಾತಾಳಕ್ಕೆ ಇಳಿಸಿಬಿಡುತ್ತೆ. ತನ್ನ ತಪ್ಪುಗಳ ಅರಿವಾಗಿ ಮೋಹನ್ ಲಾಲ್ ಅವುಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸ್ತಾನ. ಅದರಲ್ಲಿ ಎಷ್ಟು ಫಲ ಸಿಗತ್ತೆ ಎನ್ನುವುದನ್ನು ಕಾದಂಬರಿನ ಓದಿನೇ ತಿಳ್ಕೋಬೇಕು. ಇಡೀ ಕಾದಂಬರಿ ಸಂಗೀತಮಯ. ಸಂಗೀತದ ವಿವರಣೆಗಳು ಪೂರ್ತಿಯಾಗಿ ಅರ್ಥವಾಗದಿದ್ದರೂ ರಾಗಗಳ ಹೆಸರುಗಳು ಅವುಗಳ ವಿವರಣೆ ಖುಷಿ ಕೊಡುತ್ತೆ. ಮನುಷ್ಯ ಹೇಗೆ ತನ್ನ ಉಚ್ಚರಾಯ ಸ್ಥಿತಿಯ ಮಧ್ಯೆಯೂ ಸಹ ತನ್ನ ದೌರ್ಬಲ್ಯಗಳನ್ನು ಹತ್ತಿಕ್ಕಲಾಗದೆ ಹೀನಾಯವಾಗುತ್ತಾ ಹೋಗುತ್ತಾನೆ ಎನ್ನುವುದಕ್ಕೆ ಈ ಕಾದಂಬರಿ ಒಂದು ನಿದರ್ಶನ. ಮನುಷ್ಯ ಎಷ್ಟೇ ದೊಡ್ಡವನಾದರೂ ದೌರ್ಬಲ್ಯಗಳ ಗುಲಾಮ. ಅವುಗಳನ್ನು ಮೀರಿ ನಿಂತು ಸಾಧನೆ ಮಾಡಿದಾಗ ಮಾತ್ರ ಅಂತಹ ವಿಜಯಕ್ಕೆ ಒಂದು ಬೆಲೆ. ಬಹುಶಃ ಸಂಗೀತದ ಬಗ್ಗೆ ಇಷ್ಟೊಂದು ವಿಸ್ತಾರವಾಗಿ ಅಧ್ಯಯನ ಮಾಡಿದ ಕಾದಂಬರಿ ಇನ್ನೊಂದಿಲ್ಲ ಏನೋ. ನೀವು ಕೂಡ ಇದನ್ನು ಓದಿ ಆನಂದಿಸಿ. ಈ ಪುಸ್ತಕವನ್ನು ಓದಿದಾಗ ನನಗನ್ಸಿದ್ದು ಒಂದೇ, ಯಾವ ವ್ಯಕ್ತಿ ಎಷ್ಟೇ ದೊಡ್ಡವನಾದರೂ ತನ್ನ ದೌರ್ಬಲ್ಯಗಳ ಗುಲಾಮನಾಗಿದ್ದರೆ ಅವನ ಸಾಧನೆ ಶಾಶ್ವತವಾಗದು.
ಆದರೆ ತನ್ನ ದೌರ್ಬಲ್ಯಗಳನ್ನು ಮೀರಿ ಸಾಧನೆ ಮಾಡಿದಾಗ ಮಾತ್ರ ಅವನಿಗೆ ದೊರೆಯುವ ಜಯಕ್ಕೆ ಬೆಲೆ ಇರುತ್ತದೆ. ಸೊ ಇದಾಗಿತ್ತು ಮಂದ್ರ ಕಾದಂಬರಿಯ ರಿವ್ಯೂ. ಇದೇ ರೀತಿಯಾಗಿ ಇನ್ನಷ್ಟು ಕಾದಂಬರಿಗಳ ರಿವ್ಯೂ ಬೇಕಂದರೆ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚು ವಿಡಿಯೋಗಳನ್ನು ನೋಡಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೆಲ್ ಐಕಾನ್ನ ಒತ್ತಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ. La 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 la